ಒಬ್ಬೊಬ್ಬರು ಸ್ವಾರ್ಥಕ್ಕೋಸ್ಕರ ನಾವು ರೋಡ್ ಮಾಡದೆ 6 ತಿಂಗಳು ಇರಕ್ಕಾಗಲ್ಲ. ರೋಡ್ ಮಾಡದೆ 6 ತಿಂಗಳು ಇರಕ್ಕಾಗಲ್ಲ. ಒಬ್ಬರು ಸ್ವಾರ್ಥಕ್ಕೋಸ್ಕರ ರೋಡ್ ಮಾಡದೆ ಇರಕ್ಕಾಗಲ್ಲ. ಮಾರ್ಕಿಂಗ್ ಅಲ್ಲ, ಬೇರೆ ತರ ಮಾರ್ಕಿಂಗ್ ಮಾಡಲಿ. ಮಾರ್ಕಿಂಗ್ ಬೇರೆ ತರ ಮಾಡಲಿ. ಬನ್ನಿ, ನೀವು ಒಂದೇ ಒಂದು ನಿಮಿಷ ಬನ್ನಿ. ನಾವು ಅದು ಯಾವತ್ತಿಂದನೂ ಇರೋದು. ಅದು ಇವತ್ತು ಲೆಟರ್ ಕೊಟ್ಟರೆ ಆಗಲ್ಲ. ಸರಿ, ಅದಕ್ಕೆ ಬೇರೆ ದಾರಿ ಇದೆ. ಬೇರೆ ದಾರಿ ಇದೆ. ಸರಿ, ದಾರಿ ನಿಮ್ಮ ಮನೆಯಲ್ಲಿ ಹಾಕಿಲ್ಲ. ಅದನ್ನ ಎಲ್ಲ ಹಾಕ್ಬೇಕು. ಅದಕ್ಕೆ ಪ್ರೊಸೀಜರ್ಸ್ ಇದೆ. ಅದಕ್ಕೆ ಪ್ರೊಸೀಜರ್ಸ್ ಇದೆ. ನಾವು ಕೆಲಸ ನಿಲ್ಸಕ್ಕಾಗಲ್ಲ. ಅದಕ್ಕೆ ಬೇರೆ ತರ ಕೆಲಸ ತಗೊಳ್ಳಿ. ನೀವು ಬೇರೆ ತರ ಕೆಲಸ ತಗೊಳ್ಳಿ. ಹಂಗಲ್ಲ, ಇಲ್ಲ ಆಗುತ್ತೆ ಕೆಲಸ. ಈಗ ಕೆಲಸ ಆಗೇ ಆಗುತ್ತೆ. ಬೇರೆ ತರ ನೀವು ಕೆಲಸ ಇವತ್ತು ಆಗೇ ಆಗುತ್ತೆ. ಅದನ್ನ ಬೇರೆ ತರ ಇಲ್ಲ, ಇವತ್ತು ಕೆಲಸ ಆಗುತ್ತೆ. ಇವತ್ತು ಕೆಲಸ ಆಗೇ ಆಗುತ್ತೆ. ಇದನ್ನ ಬೇರೆ ತರ ಕೆಲಸ ತಗೊಳ್ಳಿ. ನಿಮಗೆ ಸಹಾಯ ಬೇಕಂದ್ರೆ ಅದೇನೂ ಇಲ್ಲ. ಅದಕ್ಕೆ ರೂಲ್ಸ್ ಇದೆ. ರೂಲ್ಸ್ ಫಾಲೋ ಮಾಡಿ. ಅದಕ್ಕೆ ರೂಲ್ಸ್ ಇದೆ, ಫಾಲೋ ಮಾಡಿ. ಕೆಲಸ ಮಾಡಿ. ಕೆಲಸ ಶಿಫ್ಟ್ ಮಾಡಲ್ಲ. ಇದನ್ನ ಮಾಡಿಬಿಟ್ರೆ ಆಮೇಲೆ ಇದು ಶಿಫ್ಟ್ ಆಗಲ್ಲ. ಆಗುತ್ತೆ. ಡೇಂಜರ್ ಆಗ್ಬಿಟ್ಟಿದೆ ನಮ್ಗೆ. ಎರಡೂ ಕೆಲಸ ಒಟ್ಟಿಗೆ ಆಗುತ್ತೆ. ಇದನ್ನು ಎಲ್ಲ ಶಿಫ್ಟ್ ಮಾಡಿದಾಗ ಇದನ್ನ ಯಾಕೆ ಮಾಡಿಲ್ಲ ನೋಡಿ. ನಾವು ರೋಡ್ ಎಲ್ಲ ಕಂಪ್ಲೀಟ್ ಮಾಡಿ ಒಂದ್ ಕೆಲಸ ಬಿಡಕ್ಕಾಗಲ್ಲ. ನೀವು ಹೇಳೋ ರೂಲ್ಸ್ ಪ್ರೊಸೀಜರ್ಸ್ ಅದು ಆಗ್ತಾ ಇದೆ. ಅದು ಡೆಮಾಲಿಷನ್ ಆಗಿದೆ. ಅದು ನೋಡಿ, ಒಬ್ಬೊಬ್ಬರು ಸ್ವಾರ್ಥಕ್ಕೋಸ್ಕರ ನಾವು ರೋಡ್ ಮಾಡದೆ 6 ತಿಂಗಳು ಇರಕ್ಕಾಗಲ್ಲ. ರೋಡ್ ಮಾಡದೆ 6 ತಿಂಗಳು ಇರಕ್ಕಾಗಲ್ಲ. ಒಬ್ಬರು ಸ್ವಾರ್ಥಕ್ಕೋಸ್ಕರ ರೋಡ್ ಮಾಡದೆ ಇರಕ್ಕಾಗಲ್ಲ. ಬನ್ನಿ, ಈ ಕಡೆ ಕೆಲಸ ಆಗ್ಲಿ. ನಮ್ಮ ಹತ್ರ ಕೆಲಸ ತಗೊಳ್ಳೋದಕ್ಕೆ ಅವ್ರಿಗೆ ದಾರಿ ಗೊತ್ತಿದೆ. ಅವ್ರಿಗೆ ನನ್ನ ಹತ್ರ ಕೆಲಸ ತಗೊಳ್ಬೋದು. ಅವ್ರು ಇಲ್ಲ ಪ್ರಾಮಿಸ್ ಮಾಡಿ ಇಷ್ಟೆಲ್ಲ ಮಾಡ್ತೀನಿ ಅಂತ ಬಿಟ್ಟು ಏನ್ ಮಾಡಿದೀರ? ಮಾಡಿದೀವಿ ನಾವು. ಒಂದ್ ಸೈಡ್ ಬಿಟ್ಕೊಟ್ಟೆ ನಾನು. ಮಾಡಿದೀವಿ. ಒಂದ್ ಸೈಡ್ ಬಿಟ್ಕೊಟ್ಟೆ. ಏನ್ ಮಾಡಿ ಪಬ್ಲಿಕ್ ಸಮಸ್ಯೆ ಇದು. ಒಬ್ಬರು ಸ್ವಾರ್ಥಕ್ಕೋಸ್ಕರ ನಾನು ರೋಡ್ ಮಾಡೋದಕ್ಕಾಗಲ್ಲ. ಮಾಡಿದ್ದೀನಿ. ಮಾಡೋದಕ್ಕೆ 8 ವರ್ಷ ಆಯ್ತು. ನಾನು ಮಾಡಿದ್ದೀನಿ. ಇದೊಂದು ಪ್ರಾಮಿಸ್ ಮಾಡಿ ಮತ್ತೆ ಟೆಂಡರ್ ಆಗಿದೆ. ನಿಮ್ದು 10 ಕೋಟಿಯಲ್ಲಿ ಕೆಲಸ ಆಗಿದೆ. ಹೋಗಿ ನಗರಸಭೆಯಲ್ಲಿ ಕುತ್ಕೊಂಡು ಚೆಕ್ ಮಾಡಿ ಕೆಲಸ ಮಾಡಿದೀವಾ ಇಲ್ವಾ ಅಂತ ನೋಡಿ. ನಿಮ್ ಸ್ವಾರ್ಥಕ್ಕೋಸ್ಕರ ನಾನು ರೋಡು ಇನ್ನೊಂದು ಕೆಲಸ ನಿಲ್ಸಕ್ಕಾಗಲ್ಲ. ಕೆಲಸ ಶುರು ಮಾಡ್ಲಿ. ಅವ್ರು ನನ್ನನ್ನು ಮಾತಾಡ್ಲಿ. ಬಂದು ಕೆಲಸ ಶುರು ಮಾಡಿ ಅಷ್ಟೇ ನಾನು ಹೇಳ್ತಾ ಇರೋದು. ನಾನು ಪ್ರಾಮಿಸ್ ಫುಲ್ಫಿಲ್ ಮಾಡಿದ್ದೀನಿ. ನಾನು. ನನಗೆ ಗೊತ್ತಿಲ್ಲ. ಮಾಡಿದ್ದೀನಿ. ನಿಮ್ ಕೌನ್ಸಿಲರ್ ಯಾರಿದ್ರು ಅವ್ರ ಹತ್ರ ಡೀಟೇಲ್ಸ್ ತರಿಸ್ಕೊಡಿ. ನಿಮ್ ಕೆಲಸ ಮಾಡಿದ್ದೀನಿ ನಾನು. 35 ಲಕ್ಷ ಸೈಜ್ ನಿಮಗೆ ಫ್ರೀ ಆಗಿ ಕೊಟ್ಟು ಕೂಡ ರೋಡ್ ಅದು ಕಂಪ್ಲೀಟ್ ಮಾಡಿಲ್ಲ. ಸರ್ ಆಗಿದೆ ಸರ್. ಈಗ ಎಲ್ಲ ಆಗಿದೆ. ಅವ್ರು ಗೊತ್ತಿದೆ, ಸುಳ್ಳು ಹೇಳ್ತಾ ಇದ್ದಾರೆ. ಈ ಕಡೆ ಬನ್ನಿ. ನೀವು ಈ ಕಡೆ ಬನ್ನಿ. ಕೆಲಸ ಮಾಡಿದೀವಿ. ಕೆಲಸ ಮಾಡಿದೀವಿ ನಾವು. ಕೆಲಸ ನೀವು ಹೇಳಿರೋ ಕೆಲಸ ಮಾಡಿದೀವಿ. ಸುಳ್ಳು ಹೇಳ್ಬೇಡಿ. ನಾವು ನಿಮ್ ಕೆಲಸ ಮಾಡಿದೀವಿ. ಈ ಕೆಲಸ ಏನಾದ್ರೂ ನಿಲ್ಸಿದ್ರೆ ಬೇರೆ ಆಕ್ಷನ್ ತಗೋತೀವಿ ನಾವು. ನಾವು ನಿಮ್ ಕೆಲಸ ಮಾಡಿದೀವಿ. ನಿಮ್ ಕೆಲಸ ನಾವು ಮಾಡಿದೀವಿ. ప్రామిస్ చేసి 8 గంటల
சொல்லுங்க சொல்லுங்க திட்டம் எல்லாம் சொல்லு சார் வருஷத்துக்கு பெரிய இதா பேசுது ಅವ್ರಿಗೆ ಎಷ್ಟು ಇದೆಯೋ ಕೇಳಂಗೆ ಇಲ್ಲ మొన్న ఏం మాట్లాడు మొన్న ఏం మాట్లాడతావో తీసి ఎత్తి ఎంకల్ చేయడానికి నేను వేసుకున్నాను
ಅಟ್ಲೀಸ್ಟ್ ಒಂದು ನೋಟಿಸ್ ಕಳಿಸ್ಬೇಕಲ್ಲ PWD ಅವರು, ಆ ಡಿಪಾರ್ಟ್ಮೆಂಟ್ ಅವ್ರನ್ನ ಕೇಳೋದು. ತಂದಿರೋದಕ್ಕೋಸ್ಕರ ನೀವು ಮೇಡಮ್ ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ, ನಾನು ಹೇಳ್ತಾ ಇರೋದು ರೋಡ್ ವೈಡ್ನಿಂಗ್ಗೆ ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ. ಆದ್ರೆ PWD ಅವರ ಪ್ರೊಸೀಜರ್ ಮೇಂಟೈನ್ ಮಾಡ್ಬೇಕಲ್ಲ, ಅದನ್ನ ಮಾಡಿಲ್ಲ ಅವರು. ನಿಮ್ಮೆಲ್ಲ ಏನಕ್ಕೆ ಹಾಕ್ಬೇಕು ನಾವು? ಅಲ್ಲ PWD ಅವ್ರ ಮೇಲೆ ಹಾಕ್ಬೇಕಲ್ಲ. ಟ್ರೈನ್ ಹಾಕೋದು ಕರ್ನಾಟಕ ನೀವೇನು ಕನ್ವಿನ್ಸ್ ಮಾಡಬಾರ್ದು. 1 ಕೋಟಿ ರೂಪಾಯಿ ಕೆಲಸ ಮಾಡ್ತಿದ್ಯಲ್ಲ, ಇಲ್ಲಪ್ಪ ಪ್ರಿಂಟ್ ತಂದ್ಕೊಡು. ಮೇಡಮ್ ಅದಕ್ಕೆ ಯಾರ ಮೇಲೆ ಕಂಪ್ಲೇಂಟ್ ಎಲ್ಲ ಏನೇ ವಿಡಿಯೋ ಮಾಡಿ ಬಂದರೆ ಫಸ್ಟ್ ಕಂಪ್ಲೇಂಟ್ ನನ್ನ ಮೇಲೆ ನಾನು ಫೇಸ್ ಮಾಡ್ತೀನಿ. ರೋಡ್ ಮಾಡ್ತಾ ಇರೋದು ನಾನು, ಜನಕ್ಕೋಸ್ಕರ ಟ್ರೈನ್ ಮಾಡ್ತಾ ಇರೋದು ನಾನು. ಏನೇ ಬಂದು ಯಾರ ಮೇಲೆ ಕಂಪ್ಲೇಂಟ್ ಕೊಡೋದು ನನ್ನ ಮೇಲೇ ತಗೊಂಡು, ಯಾಕಂದರೆ ನಾನು ರೋಡಲ್ಲಿ ನಿಂತಿದ್ದೀನಿ. 6 ತಿಂಗಳಿಂದ ಇದು ಕೆಲಸ ಆಗಿಲ್ಲ. ಪಬ್ಲಿಕ್ ಎಲ್ಲ ಪ್ರತಿದಿನ ಕಾಲ್ ಮಾಡ್ತಾ ಇದ್ದಾರೆ, ತುಂಬ ಹಿಂಸೆ ಆಗ್ತಾ ಇದೆ, ಮನೆ ಹತ್ರ ಡಸ್ಟು ನಿಂತು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ನಿಂತಿದ್ದೀನಿ. ಏನಾದರೂ ತೊಂದರೆ ಆಗಿದ್ರೆ ನಮ್ಮ ಮೇಲೆ ತಗೊಂಡು. ಚರಂಡಿ ಮತ್ತು CC ರಸ್ತೆ 150 ಮೀಟ್ರು ರೋಡ್ ಇದೆ, 75 ಮೀಟ್ರು ಚರಂಡಿ ಇದೆ ನಿಂದು ಮಾತ್ರನೇ. 2 ರೋಡು, 11th F ಒಂದು, 11th F 10th ಕೆರೆಗೆ ಹೋಗುತ್ತಲ್ಲ, ಆ ರಸ್ತೆ 2 ರಸ್ತೆ ಇದೆ. ಅದು ಟ್ರಸ್ಟ್ ಮುಂದೆ ಬರೋದು. ಅದೇ ಟ್ರಸ್ಟ್ ಮುಂದೆನೇ 11th F ಅದೇ. ರಾಜ್ ಕಾಲುವೆ ಡೆಡ್ ಎಂಡಲ್ಲಿ ಇರೋದು. ಆ ಕಡೆ ಇದೆಲ್ಲ ರಾಜಕಾಲುವೆವರೆಗೂ ಕಾಲುವೆ ರಾಜಕಾಲುವೆ 150 ಮೀಟರ್ಸ್ ಟ್ರೈನ್ ಇದು ರೋಡ್ ಇದೆ. ಡೀಟೇಲ್ ನೋಡ್ತೀನಿ. ಆಮೇಲೆ ಇನ್ನೊಂದು ಕೆಲಸ ಮಾಡಿದಾಗ 3 ಅಭಿವೃದ್ಧಿ ಆಗುತ್ತೆ. ನಿಮ್ಮ ಬಗ್ಗೆ ನಾನು ತಪ್ಪು ಹೇಳಲ್ಲ. ಅಲ್ಲ, ನಾನು ನಿಜವಾಗ್ಲೂ ಹೇಳ್ತೀನಿ, ಇವಾಗಲೂ ಎಲ್ಲರೂ ಮುಂದೆ ಹೇಳ್ತೀನಿ ಮೇಡಮ್. ನಾನು ಆಯ್ತು ನಮ್ಗೇನಾದ್ರು ಆದ್ರೆ ನಿಮ್ಮ ಮನೆ ಹೌದು ಅವ್ರು ಹೇಳ್ದು ತಳ್ಳಿದ್ದಕ್ಕೆ ಆ ಕೋಪದಲ್ಲಿ ಹೇಳಿ ಹೌದು ಅವ್ರನ್ನೂ ತಳ್ಳಿದ್ದಕ್ಕೆ ನನ್ನನ್ನು ತಳ್ಳಿದ್ದಾರೆ, ಅದಕ್ಕೆ ಹೇಳಿರೋದು ಅದು. ಆದರೆ ಇನ್ನೊಂದು ನಿಮ್ಮ ಮನೆ ಮುಂದೆನ ರೋಡ್ ಆಗ್ತಾ ಇರೋದು ಹೆಂಗಿದೆ? ಟ್ರೈನಲ್ಲಿ ಯಾರಾದ್ರೂ ನಿಮ್ಮ ಅಂಗಡಿ ಮುಂದೆ ನಿಂತ್ಕೊಳ್ತಾರಾ? ನಿಮ್ಮ ಅಂಗಡಿ ಮುಂದೆ ನಿಂತ್ಕೊಂತಾರಾ? ಹೇಗಿದೆ ಟ್ರೈನ್ ಹೇಗಿದೆ? ಅವೆಲ್ಲ ಒಪ್ಕೊಳ್ತೀನಿ ಮೇಡಮ್. ನೀವು ಹೇಳ್ತಾ ಇರೋದನ್ನ ನೀವು ರೋಡ್ ಡೆವಲಪ್ಮೆಂಟ್ ಮಾಡ್ತಾ ಇರೋದು ನನ್ನ ಗೌರವ. ಹಾಳಾಗಿದೆ ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ಗೌರವ ಕೊಡ್ತಾ ಮೇಡಮ್. ಇನ್ನೊಂದು ಹೇಳ್ತೀನಿ ನೋಡಿ, ಮತ್ತೆ ನೇರವಾಗಿ ಮಾತಾಡೋದು ನಾನು. ನೀವು ಬಂದ ಮೇಲೆ ಆಗಿರೋ ಅಷ್ಟು ಅಭಿವೃದ್ಧಿ ಬೇರೆ ಯಾರೂ ಆಗಿಲ್ಲ, ಒಪ್ಕೊಳ್ತೀನಿ ಅದನ್ನ. ಆದ್ರೆ ಹೋಗ್ತಾ ಇಲ್ಲ, ಅಭಿವೃದ್ಧಿ ಆಗಿದೆ. ಈ ರೋಡ್ ಮಾಡಿರೋದು ನೀವು ಒಳ್ಳೆ ಕೆಲಸನ ಮಾಡಿರೋದು. ನಾನು ಹೇಳಿದೆ 14 ಮೀಟರ್ 14 ನಿಮ್ಮ ತಮ್ಮ ಹೇಳಿ ನಮ್ಮಲ್ಲ ಅಣ್ಣ ಮೇಡಮ್. ಹೇಳಿ ಯಾಕೆ ಹೇಳಿಲ್ಲ ಮೇಡಮ್? ಅವರು ಹೇಳಿ ಅವ್ರು ಹೇಳಿ ಯಾವುದಕ್ಕೆ ಬರೋದಿಲ್ಲ ಮೇಡಮ್. ನಾನು ಒಬ್ಬನೇ ಡೀಲ್ ಮಾಡೋದು ಹೊರಗಡೆ. ಏನು ತೋರಿಸಿ ಇರ್ತಾರೆ. ದೌರ್ಜನ್ಯ ಮಾಡಿದ್ದಕ್ಕೆ ಅಷ್ಟೇ ಮಾತಾಡಿರೋದು. ಕೆಳಗಡೆ ಬೀಳ್ಬೇಕು. ನಮ್ಮ ಪಬ್ಲಿಕ್ ಯಾವ ಥರ ಉಪಯೋಗ ಮಾಡ್ಬೇಕಂತ ಗೊತ್ತಿಲ್ಲ ಅವರಿಗೆ. ನೋಡಿ ರೈನಿ ಹೇಗೆ ಹಾನಿ ಮಾಡಬೇಕು ಅಂತ ಹಾನಿ ಮಾಡಬೇಕು. ಆಯ್ತಪ್ಪ, ನೀವು ಹೇಳಿದ್ದೆಲ್ಲ ಒಪ್ಕೊಂತೀನಿ. ನೀವು ಇವ್ರಿಗೆ ಹೇಳಿ, ಇಲ್ಲ ಏನಾದರೂ ಕೆಲಸ ನಿಧಾನ ಆಗೋಕ್ಕೆ ಇಲ್ಲಿರೋ ಸಾರ್ವಜನಿಕರಿಗೆ ಹೇಳಿ. 2 ವೀಲರಲ್ಲಿ ಬಂದಾಗ ಸ್ಕಿಡ್ ಆದರೆ ರಾತ್ರಿಯಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳು, ವಯಸ್ಸಾಗಿರೋರು, ಹಾಸ್ಪಿಟ್ಲಿಗೆ ಹೋಗೋರು, ಕಾಲೇಜ್ಗೆ ಹೋಗೋರು, ಬೇರೆ ಊರಿಗೆ ಹೋಗೋರು, ಈ ಜಾಗದಲ್ಲಿ ಏನು ಹೆಚ್ಚು ಕಡಿಮೆ ಆದರೂ ನಾವು ಕಾರ್ಡ್ ಕಟ್ಟಿರಲ್ಲ, ನಾನು ಬೋರ್ಡ್ ಹಾಕ್ತೀನಿ. 1 ವರ್ಷಕ್ಕಾಗಲಿ 2 ವರ್ಷಕ್ಕಾಗಲಿ ಬೋರ್ಡ್ ಹಾಕೋಣ. ಪಾಪ ಅವ್ರಿಗೆ ಬೇಜಾರಾಗೋದು ಬೇಡ. ಆ ಥರ ಅಲ್ಲ ಮೇಡಮ್. ನಾನು ಆ ಥರ ನೀವು ಅರ್ಥ ಮಾಡೋಕ್ಕೆ ನಾನು ಯಾವತ್ತೂ ಹೇಳಿಲ್ಲ. ನೀವು ಅದನ್ನು ಟ್ರಾನ್ಸ್ಫಾರ್ಮರ್ ಶಿಫ್ಟ್ ಮಾಡಿಬಿಟ್ಟು ಇಮಿಡಿಯೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಮಾಡಿ ಅಂತ ಹೇಳಿದ್ದೀನಿ ನಾನು. ಅವತ್ತು ಅದೇ ಮಾತು ಹೇಳ್ತಾ ಇದ್ದೀನಿ, ಇವತ್ತು ಅದೇ ಹೇಳ್ತಾ ಇದ್ದೀನಿ, ಮುಂದೆನೂ ಅದೇನು ಹೇಳ್ತೀನಿ ನಾನು. ಅದೇ ಜಾಗದಲ್ಲಿ ಯಾವಾಗ ಇಲ್ಲ 50 ವರ್ಷ ಇಲ್ಲ ಮೇಡಮ್, ಅದು 50 ವರ್ಷ. ಇದು ಹಾಕಿ 15 ವರ್ಷ ಆಗಿದೆ, 15-18 ವರ್ಷ ಆಗಿದೆ. ನಾವು ಯಾರು ಹಿಂದೆ ಇರಬೇಕಂದ್ರೆ ಹಾಕಿಟ್ಟು ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಅದನ್ನು ಶಿಫ್ಟ್ ಮಾಡಿದ್ರೆ ಮತ್ತೆ ಸೈಡ್ಗೆ. ಆ ಟೈಮಲ್ಲಿ ಅಬ್ಜೆಕ್ಟ್ ಮಾಡಿದ್ದೆ ನಾನು, ಅಪ್ಲಿಕೇಶನ್ ಕೊಟ್ಟು ಅಬ್ಜೆಕ್ಟ್ ಮಾಡಿದ್ದೀನಿ ಬೆಸ್ಕಾಮ್ಗೆ. ಆದರೂ ಅವ್ರು ಮಾಡ್ತಾ ಇಲ್ಲ. ಮೊನ್ನೆ ಕೂಡ ಒಂದು ಹಬ್ಬ ಆಯಿತು. ಇದನ್ನು ಆದ ತಕ್ಷಣ ಮೊನ್ನೆ ಕೂಡ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಯಾವ ಅಪ್ಲಿಕೇಶನ್ಗೂ ಬೆಸ್ಕಾಮ್ ಅವ್ರು ಕೇರ ಮಾಡ್ತಾ ಇಲ್ಲ ಆ ಕೆಲಸನೂ ಮಾಡಿಸ್ಕೊಡ್ತೀವಿ. ಮೇಡಮ್. ಆ ಕೆಲಸನೂ ಮಾಡಿಸ್ಕೊಡ್ತೀವಿ, ಆ ಕೆಲಸನೂ ಮಾಡಿಸ್ಕೊಡ್ತೀವಿ. ಈಗ 15 ವರ್ಷದಿಂದ ಸುಮ್ಮನೆ ಇದ್ದೀರ. ಈಗ ಗಲಾಟೆ ಮಾಡಿದರೆ ಅದು ಮಾಡ್ಕೊಡ್ತೀವಿ.
ಅದು ಮಾಡ್ಕೊಡ್ತೀನಿ ನಾನೇ. ಇನ್ಮೇಲೆ ಯಾಕೆ ಮೇಡಮ್ ನಾನು ಗಲಾಟೆ ಮಾಡಿ ಬರ್ತೀನಿ, ಮಾಡ್ಬಿಟ್ಟು ನಾನು ಬರ್ತೀನಿ. ಹೇಳಿದ್ದು ಮಾತು ನಾನು ಅದನ್ನು ಶಿಫ್ಟ್ ಮಾಡಿಬಿಟ್ಟು ಮಾಡ್ಕೊಳ್ಳಿ ಅಂತಾನೆ ಹೇಳ್ತಾರೆ.